ವೆಲ್ಕಮ್ ಟು ವಿ ಎಸ್ ಕ್ರಿಯೇಟರ್ ಹೌಸ್. ಈ ವಿಡಿಯೋದಲ್ಲಿ ಸಿಂಗಲ್ ಪೇಜ್ ಸ್ಟಾರ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸ್ಟಾರ್ಟ್ರು ಏನಕ್ಕೆ ಯೂಸ್ ಮಾಡ್ತೀವಿ, ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ, ಕನೆಕ್ಷನ್ ಯಾವ ಥರ ಇರುತ್ತೆ, ಸ್ಟಾರ್ಟ್ರು ಯಾವ ಥರ ವರ್ಕ್ ಆಗುತ್ತೆ, ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಿರೋ ನೋಡಿ, ಇಲ್ಲ ಕನೆಕ್ಷನ್ ಅರ್ಥ ಆಗಲ್ಲ. ಕನೆಕ್ಷನ್ಸು ನೋಡೋದಕ್ಕೆ ಕಷ್ಟ ಅನಿಸ್ಬೋದು, ಆದರೆ ಈಸಿ ಮೆಥಡಲ್ಲಿ ಯಾವ ಥರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ಸ್ಟಾರ್ಟ್ರ್ ಔಟ್ ಸೈಡ್ ನೋಡೋದಕ್ಕೆ ಈ ಥರ ಇರುತ್ತೆ. 2 ಇಂಡಿಕೇಟರ್ ಇರುತ್ತೆ, ಒಂದು ಆಮ್ಸ್ ಮೀಟರ್ ಇರುತ್ತೆ, ಒಂದು ವೋಲ್ಟ್ ಮೀಟರ್ ಇರುತ್ತೆ, ಒಂದು ಆನ್ ಬಟನ್ ಇರುತ್ತೆ, ಒಂದು ಆಫ್ ಬಟನ್ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ಟಾರ್ಟರ್ ಡೀಟೇಲ್ಸ್ ಎಲ್ಲ ಇರುತ್ತೆ. HP ಮಾಡಲು ಯಾವ ಥರ ಟೈಪು ಅಂತ, ಎಷ್ಟು ವೋಲ್ಟೇಜು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸಿಂಗಲ್ ಪೇಸ್ ಆಗಿರೋದ್ರಿಂದ 220 ವೋಲ್ಟೇಜ್ ಇದು. ಸಿಂಗಲ್ ಪೇಸ್ ಸ್ಟಾರ್ಟ್ರಲ್ಲಿ ನೋಡೋದಾದರೆ ಕನೆಕ್ಷನ್ಸ್ ಯಾವ ಥರ ಹಾಕಿರ್ತಾರೆ, ಮತ್ತು ಡಯಾಗ್ರಾಮ್ ಯಾವ ಥರ ಇರುತ್ತೆ, ಮತ್ತು ನಮ್ಮ ಸ್ಟಾರ್ಟ್ರ್ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಸ್ಟಾರ್ಟ್ರಲ್ಲಿ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ಅಂತ ಕೂಡ ನೋಡೋಣ ಈ ವಿಡಿಯೋದಲ್ಲಿ. ನಮ್ಮ ಸ್ಟಾರ್ಟ್ರದ್ದು ಪ್ಯಾನಲ್ ಬಾಕ್ಸು ಔಟ್ಸೈಡು ಕನೆಕ್ಷನ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೇನ್ ವೈರಿಂದ ಮೀಟ್ರ್ ಬಾಕ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಮೀಟ್ರ್ ಬಾಕ್ಸ್ ಔಟ್ಪುಟ್ಟಿಂದ MCB ಕನೆಕ್ಟ್ ಆಗಿರುತ್ತೆ. MCBಯಿಂದ ಸ್ಟಾರ್ಟ್ರ್ ಬಾಕ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಸ್ಟಾರ್ಟ್ರ್ ಔಟ್ಪುಟ್ಟಿಂದ ಮೋಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಅನಿಮೇಷನ್ನ ಯಾವ ಥರ ಕನೆಕ್ಷನ್ ಮಾಡೋದು ಅಂತ ನೋಡೋಣ. ಮೇಯ್ನು ಲೈನ್ ವೈರು ಫೇಸು ನ್ಯೂಟ್ರಲು ಡೈರೆಕ್ಟಾಗಿ ಮೀಟ್ರ್ ಬಾಕ್ಸ್ಗೆ ಇನ್ಪುಟ್ ಆಗಿರುತ್ತೆ. ಮೀಟ್ರ್ ಬಾಕ್ಸು ಔಟ್ಪುಟ್ಟಿಂದ MCBಗೆ ಇನ್ಪುಟ್ ಆಗಿರುತ್ತೆ. MCB ಔಟ್ಪುಟ್ಟಿಂದ ನಮ್ಮ ಸ್ಟಾರ್ಟರ್ ಬಾಕ್ಸ್ಗೆ ಇನ್ಪುಟ್ ಆಗಿರುತ್ತೆ. ಸ್ಟಾರ್ಟರ್ ಬಾಕ್ಸ್ಗೆ ಔಟ್ಪುಟ್ಟಿಂದ ಮೋಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಮೋಟ್ರಲ್ಲಿ 3 ವೈರ್ ಬರುತ್ತೆ, ರೆಡ್ಡು ಯೆಲ್ಲೋ ಬ್ಲೂ. ಕಲರ್ ಕೋಡ್ ಪ್ರಕಾರ ಸ್ಟಾರ್ಟ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇಷ್ಟೊತ್ತು ನಮ್ಮ ಪ್ಯಾನಲ್ಲು ಔಟ್ಸೈಡ್ ಯಾವ ಥರ ಕನೆಕ್ಷನ್ ಇರ್ಬೋದು ಅಂತ ನೋಡಿದ್ವಿ. ಈಗ ಸ್ಟಾರ್ಟ್ ಒಳಗಡೆ ಯಾವ ಥರ ಕನೆಕ್ಷನ್ ಬರುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಒಳಗಡೆ ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. 3 ವೇ ಕನೆಕ್ಟರು ನಮ್ಮ ಫೇಸ್ ಮತ್ತು ನ್ಯೂಟ್ರಲ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. MCB ಇದು ನಮ್ಮ ಮೋಟ್ರ್ ಏನಾರ ಓವರ್ಲೋಡ್ ಆದಾಗ ಆಫ್ ಆಗೋದಕ್ಕೆ. ಇದು ರಿಲೇ ಥರ ಕೆಲಸ ಮಾಡುತ್ತೆ. CS 2 ಪೋಲ್ ಕಾಂಟ್ಯಾಕ್ಟರು. ಇದು 2 ಪೋಲ್ ಕಾಂಟ್ಯಾಕ್ಟರ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದರಲ್ಲಿ 2 ಟರ್ಮಿನಲ್ಸ್ ಮಾತ್ರ ಇರುತ್ತೆ, ಅದಕ್ಕೆ 2 ಪೋಲ್ ಕಾಂಟ್ಯಾಕ್ಟರ್ ಅಂತ ಹೇಳ್ತೀವಿ. ಕಾಂಟ್ಯಾಕ್ಟ್ರು ಏನಕ್ಕೆ ಯೂಸ್ ಮಾಡೋದು ಅಂದರೆ ನಮ್ಮ ಮೋಟ್ರನ್ನ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಬಂದು ಸ್ವಿಚ್ ಥರ ಕೆಲಸ ಮಾಡುತ್ತೆ. ಕಾಂಟ್ಯಾಕ್ಟ್ರಲ್ಲಿ 2 ಟರ್ಮಿನಲ್ಸ್ ಮೆನ್ಷನ್ ಮಾಡಿದ್ದಲ್ಲ, A1 A2 ಅಂತ. ಇದು ನಮ್ಮ ಕಾಯಿಲು ಕಾಂಟ್ಯಾಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಾವು ಕರೆಂಟ್ ಪಾಸ್ ಆದರೆ ಇದು ಮ್ಯಾಗ್ನೆಟಿಕ್ ಆಗಿ ಸ್ವಿಚ್ ಥರ ಕೆಲಸ ಮಾಡುತ್ತೆ. ಇದು ನಮ್ಮ ಸ್ಟಾರ್ಟರ್ ಬಾಕ್ಸಲ್ಲಿ ನೋಡೋದಾದರೆ 2 ಇಂಡಿಕೇಟ್ರ್ ಬರುತ್ತೆ. ಒಂದು ಲೈನ್ ಇಂಡಿಕೇಟ್ರು, ಲೈನಲ್ಲಿ ಕರೆಂಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ. ಇನ್ನೊಂದು ಇಂಡಿಕೇಟರು ನಮ್ಮ ಮೋಟ್ರ್ ಆನಲ್ಲಿದೆಯೋ ಆಫಲ್ಲಿದೆಯೋ ಅಂತ ಇಂಡಿಕೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವೋಲ್ಟೇಜ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಲೈನ್ ಮಧ್ಯೆ ಎಷ್ಟು ವೋಲ್ಟೇಜ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಈ ವೋಲ್ಟೇಜ್ ಮೀಟ್ರ್ ಯೂಸ್ ಮಾಡ್ತೀವಿ. ಆಮ್ಸ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೋಟ್ರು ಎಷ್ಟು ಲೋಡ್ ತೊಗೊತಾ ಇದೆ, ಎಷ್ಟು ಆಂಪಿಯರ್ ತೊಗೊತಾ ಇದೆ ಅಂತ ನೋಡೋದಕ್ಕೆ ಆಮ್ಸ್ ಮೀಟ್ರ್ ಯೂಸ್ ಮಾಡ್ತೀವಿ. ಸ್ಟಾರ್ಟರ್ ಆಫ್ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಸ್ಟಾರ್ಟರ್ ಆನ್ ಆದಮೇಲೆ ತಿರ್ಗಿ ಆಫ್ ಮಾಡೋದಕ್ಕೆ ಆಫ್ ಬಟನ್ ಯೂಸ್ ಮಾಡ್ತೀವಿ. ಇದು ಟರ್ಮಿನಲ್ಸ್ ಬಂದು NC ಬರುತ್ತೆ. NC ಅಂದರೆ ನಾರ್ಮಲಿ ಕ್ಲೋಸ್ ಅಂತ. ಇದು ಆಫ್ ಪುಷ್ ಬಟನ್ ಬರುತ್ತೆ. ಆನ್ ಪುಷ್ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೋಟ್ರನ್ನ ಆನ್ ಮಾಡೋದಕ್ಕೆ ಆನ್ ಪುಷ್ ಬಟನ್ ಯೂಸ್ ಮಾಡ್ತೀವಿ. ಇದರಲ್ಲಿ 4 ಟರ್ಮಿನಲ್ಸ್ ಬರುತ್ತೆ. ಆಫ್ ಪುಷ್ ಬಟನಲ್ಲಿ 2 ಟರ್ಮಿನಲ್ಸ್ ಬಂದಿತ್ತು, ಇದರಲ್ಲಿ 4 ಟರ್ಮಿನಲ್ಸ್ ಬಂದಿದೆ. ಏನಕ್ಕೆ 4 ಟರ್ಮಿನಲ್ಸ್ ಅಂದರೆ ಮುಂದೆ ವಿಡಿಯೋದಲ್ಲಿ ನೋಡೋಣ ಏನಕ್ಕೆ 4 ಟರ್ಮಿನಲ್ಸ್ ಬೇಕಾಗುತ್ತೆ ಅಂತ. ಇದು ಆನ್ ಪುಷ್ ಬಟನಲ್ಲಿ ಟರ್ಮಿನಲ್ಸ್ ಬಂದು NO ಬರುತ್ತೆ. NO ಅಂದರೆ ನಾರ್ಮಲಿ ಓಪನ್ ಅಂತ. ಇದು ಪುಷ್ ಮಾಡಿದಾಗ ಮಾತ್ರ ಕರೆಂಟ್ ಫ್ಲೋ ಆಗೋದು, ಇದಕ್ಕೆ NO ಅಂತ ಹೇಳೋದು. ಕೆಪಾಸಿಟ್ರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಸಿಂಗಲ್ ಪೇಸ್ ಆಗಿರೋದ್ರಿಂದ ಇದಕ್ಕೆ ಕೆಪಾಸಿಟ್ರ್ ಯೂಸ್ ಮಾಡ್ತಾಯಿದ್ದೀವಿ. ಇದು ಬಂದು ರನ್ನಿಂಗ್ ಕೆಪಾಸಿಟ್ರು. ಏನಕ್ಕೆ ರನ್ನಿಂಗ್ ಕೆಪಾಸಿಟ್ರ್ ಯೂಸ್ ಮಾಡ್ತೀವಿ ಅಂದರೆ ಇದು ನಮ್ಮ ಮೋಟ್ರನ್ನ ರನ್ ಮಾಡ್ಕೊಡೋದಕ್ಕೆ ಯೂಸ್ ಆಗುತ್ತೆ. ಸಿಂಗಲ್ ಪೇಸ್ ಸ್ಟಾರ್ಟ್ರಲ್ಲಿ 2 ಕೆಪಾಸಿಟ್ರ್ ಬರುತ್ತೆ, ಒಂದು ರನ್ನಿಂಗ್ ಕೆಪಾಸಿಟ್ರು, ಒಂದು ಸ್ಟಾರ್ಟಿಂಗ್ ಕೆಪಾಸಿಟ್ರು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ನಾವು ಮೋಟ್ರು ಬಂದು ಫಸ್ಟ್ ಟೈಮ್ ಮಾತ್ರ ಸ್ಟಾರ್ಟ್ ಮಾಡ್ಕೊಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೋಟ್ರು ಜಾಸ್ತಿ ಲೋಡ್ ತೊಗೊಂಡಿರೋದಕ್ಕೆ ಈ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಯೂಸ್ ಮಾಡ್ತೀವಿ. ಹಾಗೆ 5 ವೇ ಕನೆಕ್ಟರ್ ಏನು ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೋಟ್ರಿಗೆ ಔಟ್ಪುಟ್ ಟರ್ಮಿನಲ್ಸ್ ಕನೆಕ್ಟ್ ಮಾಡೋದಕ್ಕೆ ಇದು 5 ವೇ ಕನೆಕ್ಟರ್ನ ಯೂಸ್ ಮಾಡ್ತೀವಿ.
ಹಾಗೆ ಕನೆಕ್ಷನ್ಸ್ ಯಾವ ಥರ ಮಾಡೋದು ಅಂತ ಅನಿಮೇಷನಲ್ಲಿ ನೋಡೋಣ ಬನ್ನಿ. ಫೇಸ್ ವೈಯರು MCB ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುತ್ತೆ. MCB ಔಟ್ಪುಟ್ ಟರ್ಮಿನಲಿಂದ ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಆಗಿರುತ್ತೆ. ಕಾಂಟ್ಯಾಕ್ಟ್ರು ಔಟ್ಪುಟ್ ಟರ್ಮಿನಲಿಂದ ಆರ್ಮ್ಸ್ ಮೀಟ್ರ್ ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಟ್ ಆಗುತ್ತೆ. ಆರ್ಮ್ಸ್ ಮೀಟ್ರ್ ಔಟ್ಪುಟ್ ಟರ್ಮಿನಲಿಂದ 5A ಕನೆಕ್ಟ್ರು ಆರ್ಗೆ ಕನೆಕ್ಟ್ ಆಗುತ್ತೆ. ಆರು ಬಂದು ಮೋಟ್ರು ರೆಡ್ ವೈರ್ಗೆ ಕನೆಕ್ಟ್ ಆಗುತ್ತೆ. ಇದು ಆರ್ಮ್ಸ್ ಮೀಟ್ರಿಂದ ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿಗೆ ನಮ್ಮ ಫೇಸ್ ವೈರ್ ಕನೆಕ್ಷನ್ ಮುಗ್ದಿದೆ. ಈಗ ನ್ಯೂಟ್ರಲ್ ಯಾವ ಥರ ಕನೆಕ್ಷನ್ ಮಾಡೋದಂತ ನೋಡೋಣ. 3way ಕನೆಕ್ಟರ್ ನ್ಯೂಟ್ರಲಿಂದ 5way ಕನೆಕ್ಟರ್ ಬ್ಲೂ ಮೋಟ್ರು ಲೈನ್ಗೆ ಕನೆಕ್ಟ್ ಆಗುತ್ತೆ. ಇದು ಡೈರೆಕ್ಟಾಗಿ ನ್ಯೂಟ್ರಲಿಂದ ಬ್ಲೂಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಗೆ ನಮ್ಮ ಮೋಟ್ರದ್ದು ಪವರ್ ಕನೆಕ್ಷನ್ ಮುಗ್ದಿದೆ. ಈಗ ಕಂಟ್ರೋಲ್ ಸರ್ಕ್ಯೂಟ್ ಯಾವ ಥರ ಮಾಡೋದು ನೋಡೋಣ. ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲಿಂದ ಒಂದು ವೈರು ರೆಡ್ಡಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಇದು ನಮ್ಮ ಲೈನ್ ಇಂಡಿಕೇಷನ್ಗೆ, ನಮ್ಮ ಲೈನಲ್ಲಿ ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದು ಕನೆಕ್ಟ್ ಮಾಡ್ಕೊತೀವಿ. ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲಿಂದ ಆಫ್ ಬಟನ್ ಇನ್ಪುಟ್ ಟರ್ಮಿನಲ್ಗೆ ಒಂದು ಕನೆಕ್ಷನ್ ಆಗಿರುತ್ತೆ. ಆಫ್ ಬಟನ್ ಔಟ್ಪುಟ್ ಟರ್ಮಿನಲಿಂದ ಆನ್ ಬಟನ್ ಇನ್ಪುಟ್ ಟರ್ಮಿನಲ್ಗೆ ಒಂದು ಕನೆಕ್ಷನ್ ಆಗಿರುತ್ತೆ. ಆನ್ ಬಟನ್ ಔಟ್ಪುಟ್ ಟರ್ಮಿನಲಿಂದ A1ಗೆ ಕನೆಕ್ಟ್ ಆಗಿರುತ್ತೆ. ಇದು ನಮ್ಮ ಕಾಯಿಲು ಮ್ಯಾಗ್ನೆಟಿಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. A2 ಇದೆಯಲ್ಲ, A2 ಬಂದು ನಮ್ಮದು ನ್ಯೂಟ್ರಲ್ಗೆ ಕನೆಕ್ಟ್ ಆಗಬೇಕು. ಸಿಂಗಲ್ ಫೇಸ್ ಆಗಿರೋದ್ರೆ ನ್ಯೂಟ್ರಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಇಷ್ಟು ಮಾತ್ರ ಕನೆಕ್ಷನ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ರು ಆನ್ ಆಗುತ್ತೆ. ಆದರೆ ಆನ್ ಬಟನ್ ಪ್ರೆಸ್ ಮಾಡೇ ಇಟ್ಕೊಂಡೇ ಇರಬೇಕು. ಅದಕ್ಕೆ ಇನ್ನೊಂದು ಕನೆಕ್ಷನ್ ಮಾಡಬೇಕಾಗುತ್ತೆ. ಓಲ್ಡ್ ಸರ್ಕ್ಯೂಟ್ ಯಾವ ಥರ ಮಾಡೋದು ಅಂದರೆ, ಆನ್ ಪುಷ್ ಬಟನ್ ಇನ್ಪುಟ್ ಟರ್ಮಿನಲಿಂದ ಕಾಂಟ್ಯಾಕ್ಟ್ರು NO ಟರ್ಮಿನಲ್ಗೆ ಕನೆಕ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ರು NO ಟರ್ಮಿನಲಿಂದ A1ಗೆ ಕನೆಕ್ಟ್ ಆಗುತ್ತೆ. ಇದು ನಮ್ಮದು ಓಲ್ಡ್ ಸರ್ಕ್ಯೂಟ್ ಕನೆಕ್ಷನ್ನು. ಮೋಟರ್ ಆನ್ ಇಂಡಿಕೇಷನ್ನು ಮತ್ತು ವೋಲ್ಟೇಜ್ ಮೀಟರು ಯಾವ ಥರ ಕನೆಕ್ಷನ್ ಮಾಡೋದು ಅಂತ ನೋಡೋಣ. ಆರ್ಮ್ಸ್ ಮೀಟ್ರು ಇನ್ಪುಟ್ ಟರ್ಮಿನಲಿಂದ ಮೋಟರ್ ಆನ್ ಇಂಡಿಕೇಷನ್ಗೆ ಒಂದು ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು ಮೋಟ್ರ್ ಆನ್ ಆದರೆ ನೋಡೋದಕ್ಕೆ ಇದು ಆನ್ ಇಂಡಿಕೇಟರು. ಮತ್ತು ವೋಲ್ಟೇಜ್ ಮೀಟರು, ನಮ್ಮ ಮೋಟ್ರು ಆನ್ ಆದರೆ ವೋಲ್ಟೇಜ್ ಎಷ್ಟಿದೆ ಅಂತ ಶೋ ಮಾಡೋದಕ್ಕೆ ಈ ವೋಲ್ಟೇಜ್ ಮೀಟ್ರ್ ಯೂಸ್ ಮಾಡ್ತಾಯಿದ್ದೀವಿ. ಇದು ಸಿಂಗಲ್ ಫೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಇದರಲ್ಲಿ ಕೆಪಾಸಿಟರ್ ಬರುತ್ತೆ. ಒಂದು ರನ್ನಿಂಗ್ ಕೆಪಾಸಿಟರ್ ಬರುತ್ತೆ, ಇನ್ನೊಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಬರುತ್ತೆ. ಈಗ ರನ್ನಿಂಗ್ ಕೆಪಾಸಿಟರ್ ಮಾತ್ರ ಯಾವ ಥರ ಕನೆಕ್ಷನ್ ಹಾಕೋದಂತ ನೋಡೋಣ. ಈ ರನ್ನಿಂಗ್ ಕೆಪಾಸಿಟರ್ 2 ಟರ್ಮಿನಲ್ಸ್ ಇರುತ್ತೆ. ಒಂದು ಟರ್ಮಿನಲ್ಸ್ ಒಂದು ರೆಡ್ಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಬಂದು ಯೆಲ್ಲೋ ಕನೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಕೆಪಾಸಿಟರ್ ಯಾವ ಥರ ಕನೆಕ್ಷನ್ ಮಾಡೋದು ನೋಡೋಣ. ಇದು ಆರ್ಮ್ಸ್ ಮೀಟ್ರ್ ಇನ್ಪುಟ್ ಟರ್ಮಿನಲಿಂದ ಆನ್ ಬಟನ್ ಇನ್ಪುಟ್ ಟರ್ಮಿನಲ್ಗೆ ಒಂದು ಕನೆಕ್ಷನ್ ಹೋಗುತ್ತೆ. ಆನ್ ಬಟನ್ ಔಟ್ಪುಟ್ ಟರ್ಮಿನಲಿಂದ 5way ಕನೆಕ್ಟರ್ಗೆ ಒಂದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ರು ಇನ್ನೊಂದು ಟರ್ಮಿನಲ್ಗೆ ರೆಸಿಸ್ಟೆನ್ಸ್ ಮೂಲಕ ಕನೆಕ್ಟ್ ಆಗಿ ಸ್ಟಾರ್ಟಿಂಗ್ ಕೆಪಾಸಿಟರ್ ಒಂದು ಟರ್ಮಿನಲ್ಗೆ ಕನೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಕೆಪಾಸಿಟರ್ ಇನ್ನೊಂದು ಟರ್ಮಿನಲ್ಲು ಯೆಲ್ಲೋ ವೈರ್ಗೆ ಕನೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಕೆಪಾಸಿಟರ್ ಕನೆಕ್ಷನ್ ಕಂಪ್ಲೀಟ್. ಇಂಡಿಕೇಟರ್ಗಳಿಗೆ ಮತ್ತು ವೋಲ್ಟೇಜ್ ಮೀಟರ್ಗೆ ಫೇಸ್ ಕನೆಕ್ಷನ್ ಮಾತ್ರ ಮಾಡಿದೆ. ನ್ಯೂಟ್ರಲ್ ಕನೆಕ್ಷನ್ ಯಾವ್ದಾದ್ರು ಮಾಡೋದು ಅಂತ ನೋಡೋಣ. ನ್ಯೂಟ್ರಲಿಂದ ಒಂದು ವೈರು ವೋಲ್ಟೇಜ್ ಮೀಟರ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಹಾಗೆ ಇಂಡಿಕೇಟರ್ಗೂ ಕೂಡ ನ್ಯೂಟ್ರಲ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಮ್ಮ ಸ್ಟಾರ್ಟ್ರದು ಫುಲ್ ಕನೆಕ್ಷನ್ ಮುಗ್ದಿದೆ. ಇದು ನಮ್ಮ ಸಿಂಗಲ್ ಫೇಸ್ ಸ್ಟಾರ್ಟರ್ ಕನೆಕ್ಷನ್ನು. ನಿಮಗೆ 3 ಫೇಸ್ ಸ್ಟಾರ್ಟರ್ ಕನೆಕ್ಷನ್ ಬೇಕು ಅಂತ ಹೇಳಿದರೆ ಇಲ್ಲಿ ಮೇಲ್ಗಡೆ ಪಿನ್ ಮಾಡಿರೋ ಬಟನಲ್ಲಿ ನೋಡ್ಬೋದು. 3 ಫೇಸ್ ಸ್ಟಾರ್ಟರ್ನು ಯಾವ ಥರ ಈಸಿಯಾಗಿ ಕನೆಕ್ಷನ್ ಮಾಡೋದು ಅಂತ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 3 ಫೇಸ್ ಸ್ಟಾರ್ಟರು ಕೂಡ ಯಾವ ಥರ ಕನೆಕ್ಷನ್ ಮಾಡೋದು ಅಂತ ಆ ವಿಡಿಯೋದಲ್ಲಿ ನೋಡ್ಬೋದು ನೀವು. ಈಗ ಕನೆಕ್ಷನ್ಸ್ ಯಾವ ಥರ ಮಾಡೋದು ನೋಡಿದ್ದೀವಿ. ಈಗ ನಮ್ಮ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸಿಂಗಲ್ ಫೇಸ್ ಸ್ಟಾರ್ಟ್ರಲ್ಲಿ ಆನ್ ಬಟನ್ನ 5 ಸೆಕೆಂಡ್ಸ್ ಇಲ್ಲಾಂದರೆ 3 ಸೆಕೆಂಡ್ಸ್ ಆದಮೇಲೆ ಬೇಕು. ಏನಕ್ಕೆ ಅಂದರೆ ನಮ್ಮ ಸ್ಟಾರ್ಟಿಂಗ್ ಕೆಪಾಸಿಟರ್ ಸ್ಟಾರ್ಟ್ ಆಗೋದಕ್ಕೆ ಇದರಿಂದನೇ ಕನೆಕ್ಷನ್ ಹೋಗಿರೋದ್ರಿಂದ ಆನ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ಟಾರ್ಟಿಂಗ್ ಕೆಪಾಸಿಟರ್ಗೆ ಕರೆಂಟ್ ಫ್ಲೋ ಆಗೋದು. ವಿಡಿಯೋದಲ್ಲಿ ನೋಡ್ಬೋದು ಕರೆಂಟು ಯಾವ ಥರ ಫ್ಲೋ ಆಗುತ್ತೆ ಅಂತ. ಫೇಸು MCB ಥ್ರೂ ಕಾಂಟ್ಯಾಕ್ಟ್ರಿಗೆ ಇನ್ಪುಟ್ ಆಗುತ್ತೆ. ಕಾಂಟ್ಯಾಕ್ಟ್ರ್ ಔಟ್ಪುಟ್ಟಿಂದ ಆರ್ಮ್ಸ್ ಮೀಟ್ರಿಗೆ ಇನ್ಪುಟ್ ಆಗ್ತಾಯಿದೆ. ಆರ್ಮ್ಸ್ ಮೀಟ್ರ್ ಔಟ್ಪುಟ್ಟಿಂದ ನಮ್ಮದು ಮೋಟಾರು ರೆಡ್ ವೈರ್ಗೆ ಕನೆಕ್ಟ್ ಆಗಿರುತ್ತೆ.
ಆನ್ ಪುಷ್ ಬಟನ್ನ ಅದ್ಮಿಟ್ಕೊಂಡೇ ಇದ್ದರೆ ಫಸ್ಟು ಸ್ಟಾರ್ಟಿಂಗ್ ಕೆಪಾಸಿಟರ್ ರನ್ನಿಂಗ್ ಕೆಪಾಸಿಟರ್ ಎರಡೂ ಆನ್ ಆಗಿರುತ್ತೆ. ಆನ್ ಬಟನಿಂದ ಕೈ ಎತ್ತಿದ್ರೆ ಸ್ಟಾರ್ಟಿಂಗ್ ಕೆಪಾಸಿಟರ್ನಿಂದ ಡಿಸ್ಕನೆಕ್ಟ್ ಆಗಿದೆ, ರನ್ನಿಂಗ್ ಕೆಪಾಸಿಟರ್ ಮಾತ್ರ ಓಡುತ್ತೆ. ಆನ್ ಬಟನ್ನ 5 ಸೆಕೆಂಡ್ಸ್ ಪ್ರೆಸ್ ಮಾಡ್ಕೊಂಡಿದ್ದಾಗ A1 ಟರ್ಮಿನಲ್ಗೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ನಾವು ಯಾವಾಗ ಆನ್ ಬಟನಿಂದ ಕೈ ಎತ್ತುತ್ತೀವೋ ಆವಾಗ A1ಗೆ ಕರೆಂಟ್ ಹೋಗೋದು ಸ್ಟಾಪ್ ಆಗುತ್ತೆ. ಆನ್ ಪುಷ್ ಬಟನ್ ಇನ್ಪುಟ್ ಟರ್ಮಿನಿಂದ ಕಾಂಟ್ಯಾಕ್ಟು NO ಟರ್ಮಿನಲ್ಗೆ ಒಂದು ವೈರ್ ಹೋಗಿ ನಮ್ಮ ಕಾಂಟ್ಯಾಕ್ಟ್ರನ್ನು ಹೋಲ್ಡ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಆನ್ ಬಟನಿಂದ ಕೈ ಎತ್ತಿದ್ರೆ ನೋಡ್ಬೋದು, ಆನ್ ಬಟನ್ ಔಟ್ಪುಟ್ ಟರ್ಮಿನಿಂದ A1ಗೆ ಕನೆಕ್ಷನ್ ಸ್ಟಾಪ್ ಆಗಿದೆ. ಈಗ ಆನ್ ಬಟನ್ ಇನ್ಪುಟ್ ಟರ್ಮಿನಿಂದ ಕಾಂಟ್ಯಾಕ್ಟು NO ಟರ್ಮಿನಲ್ಗೆ ಕನೆಕ್ಟ್ ಆಗಿ A1ಗೆ ಕರೆಂಟ್ ಫ್ಲೋ ಆಗ್ತಾಯಿದೆ. ಹಾಗೆಯೇ ರನ್ನಿಂಗ್ ಕೆಪಾಸಿಟರ್ ನೋಡಿದ್ರೆ ಇವಾಗ ರನ್ನಿಂಗ್ ಕೆಪಾಸಿಟರ್ ಮಾತ್ರ ಫ್ಲೋಲಿದೆ, ಸ್ಟಾರ್ಟಿಂಗ್ ಕೆಪಾಸಿಟರ್ ಫ್ಲೋ ಸ್ಟಾಪ್ ಆಗಿದೆ. ಇದು ನಮ್ಮ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಸ್ಟಾರ್ಟಿಂಗ್ ಕೆಪಾಸಿಟರ್ ವರ್ಕ್ ಆಗೋದು. ಇಲ್ಲಿ ನೋಡ್ಬೋದು, ನಮ್ಮ ಎರಡು ಸಿಂಗಲ್ ಕೆಪಾಸಿಟ್ರಿಗೆ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ನೋಡಿದ್ವಿ. ಈಗ ಡಬಲ್ ಕೆಪಾಸಿಟರ್ ಬರುತ್ತೆ ಒಂದೊಂದು ಸ್ಟಾರ್ಟಲ್ಲಿ, ಅದು ಕೂಡ ಯಾವ ಥರ ಕನೆಕ್ಷನ್ ಫ್ಲೋ ಆಗುತ್ತೆ ನೋಡ್ಬೋದು. ಒಂದು ವೈರ್ ರೆಡ್ಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ವೈರು ಯೆಲ್ಲೋಗೆ ಕನೆಕ್ಟ್ ಆಗುತ್ತೆ. ಇದು ಎರಡು ಕೆಪಾಸಿಟರ್ ಕೂಡ ಪ್ಯಾರಲಲ್ ಆಗಿ ರೆಡ್ಡು ಮತ್ತು ಯೆಲ್ಲೋಗೆ ಕನೆಕ್ಟ್ ಆಗುತ್ತೆ. ಸ್ಟಾರ್ಟರ್ದು ಡೀಟೇಲ್ಸ್ ನೋಡೋಣ. ಕೆಪಾಸಿಟರ್ ಮತ್ತು MCB ರೇಂಜಸ್ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಚಾರ್ಟಲ್ಲಿ ನೋಡ್ಬೋದು ಎಷ್ಟು HPಗೆ ಯಾವ MCB ಹಾಕಬೇಕು ಮತ್ತು ರನ್ನಿಂಗ್ ಕೆಪಾಸಿಟರ್ ಯಾವ್ದು ಬರುತ್ತೆ, ಸ್ಟಾರ್ಟಿಂಗ್ ಕೆಪಾಸಿಟರ್ ಯಾವ್ದು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. 0.5 HPಗೆ 10 amps MCB ಬರುತ್ತೆ, 36 MFT ಕೆಪಾಸಿಟರ್ ಬರುತ್ತೆ. ಇದಕ್ಕೆ ಸ್ಟಾರ್ಟಿಂಗ್ ಕೆಪಾಸಿಟರ್ ಬರೋಲ್ಲ. 1 HP ಮೋಟ್ರ್ ಡೀಟೇಲ್ಸ್ ನೋಡೋಣ. ಇದಕ್ಕೆ MCB ಬಂದು 16 amps ಬರುತ್ತೆ, ರನ್ನಿಂಗ್ ಕೆಪಾಸಿಟರ್ ಬಂದು 50 MFT ಬರುತ್ತೆ, ಸ್ಟಾರ್ಟಿಂಗ್ ಕೆಪಾಸಿಟರ್ 120/150 MFT ಬರುತ್ತೆ. ಮೋಟರ್ ಡೀಟೇಲ್ಸ್ ನೋಡೋಣ. ಇದು MCB ಬಂದು 20 amps ಬರುತ್ತೆ, ಕೆಪಾಸಿಟರ್ ಬಂದು ರನ್ನಿಂಗ್ ಕೆಪಾಸಿಟರ್ 72 MFT ಬರುತ್ತೆ, ಸ್ಟಾರ್ಟಿಂಗ್ ಕೆಪಾಸಿಟರ್ ಬಂದು 180/200 ಬರುತ್ತೆ. 3 HP ಮೋಟರ್ ಡೀಟೇಲ್ಸ್ ನೋಡೋಣ. ಇದು MCB ಬಂದು 32 amps ಬರುತ್ತೆ, ರನ್ನಿಂಗ್ ಕೆಪಾಸಿಟರ್ 72 + 72 MFT ಕೆಪಾಸಿಟರ್ ಬರುತ್ತೆ. ಹಾಗೆ ಸ್ಟಾರ್ಟಿಂಗ್ ಕೆಪಾಸಿಟರ್ 200/250 MFT ಕೆಪಾಸಿಟರ್ ಬರುತ್ತೆ. ಇದಕ್ಕೆ 5 HP ಮೋಟರ್ದು ಡೀಟೇಲ್ಸ್ ನೋಡೋಣ. MCB ಬಂದು ರೇಂಜ್ ಬಂದು 32 amps ಬರುತ್ತೆ, ರನ್ನಿಂಗ್ ಕೆಪಾಸಿಟ್ರು 100 + 150 ಬರುತ್ತೆ, ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಇದು ಬಂದು 250/300 ಬರುತ್ತೆ. ಇದಕ್ಕೆ ಇದಿಷ್ಟು ನಾವು ಸ್ಟಾರ್ಟರ್ದು ಡೀಟೇಲ್ಸು ಮತ್ತು ಕೆಪಾಸಿಟ್ರು MCB ರೇಂಜಸ್ಗಳು. ಇದು ಈ ವಿಡಿಯೋದಲ್ಲಿ ಸ್ಟಾರ್ಟ್ರ್ ಔಟ್ಸೈಡು ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ಅಂತ ನೋಡೋಣ. ನಾವು ಸ್ಟಾರ್ಟ್ರ್ ಆನ್ ಮಾಡಿದಾಗ ಯಾವ ಥರ ಕರೆಂಟು ಮೋಟ್ರಿಗೆ ಫ್ಲೋ ಆಗುತ್ತೆ ಅಂತ ನೋಡೋಣ. ಸ್ಟಾರ್ಟ್ರಲ್ಲಿ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ಮೋಟ್ರಿಗೆ ಯಾವ ಥರ ಕರೆಂಟ್ ಫ್ಲೋ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ಟಾರ್ಟ್ರಿಗೆ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡ್ಬೋದು, ರೆಡ್ಡು ಯೆಲ್ಲೋ ಬ್ಲೂ ಮುಖಾಂತರ ಕರೆಂಟ್ ಪಾಸ್ ಆಗಿ ನಮ್ಮ ಮೋಟ್ರು ಕೂಡ ಈಗ ರೊಟೇಷನ್ ಆಗ್ತಾಯಿದೆ. ಇಲ್ಲಿಗೆ ನಮ್ಮ ಸ್ಟಾರ್ಟ್ರದ್ದು ಕಂಪ್ಲೀಟ್ ಆಗಿದೆ. ಈ ವಿಡಿಯೋದಲ್ಲಿ ಸ್ಟಾರ್ಟರ್ದು A to Z ಎಲ್ಲ ಕನೆಕ್ಷನ್ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Subscribe to my YouTube channel for more information on technology videos. Thank you for watching friends.